ಸಿಎಂ ಆಗ್ತಾರಾ ಪರಮೇಶ್ ವರ್ಮಾ? ಗೆದ್ದಾದ ಮೇಲೆ ಅಮಿತ್ ಶಾ ಭೇಟಿಗೆ ಹೋಗ್ತಿದ್ದಾರೆ. ಪರಮೇಶ್ ವರ್ಮಾ ಅಮಿತ್ ಶಾ ಭೇಟಿಗೆ ತೆರಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪರಮೇಶ್ ವರ್ಮಾ ಗೆಲುವು ಸಾಧಿಸಿದ್ದಾರೆ. ಅವರೇ ಸಿಎಂ ಆಗ್ತಾರಾ? ಕೇಜ್ರಿವಾಲ್ ವಿರುದ್ಧ ಪರಮೇಶ್ ವರ್ಮಾ ಗೆಲುವು ಸಾಧಿಸಿದ್ದು ಅಮಿತ್ ಶಾ ಅವರ ಭೇಟಿಗೆ ಹೊರಟಿದ್ದಾರೆ. ಈಗ ಯಾರು ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಪರಮೇಶ್ ವರ್ಮಾ ಆಗ್ತಾರಾ? ಒಂದು ಲೆಕ್ಕದಲ್ಲಿ ಪರಮೇಶ್ ವರ್ಮಾ ಈಗ ದೈತ್ಯ ಶಿಕಾರಿ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಚುನಾವಣಾ ಜೀವನದ ಮೊದಲ ಸೋಲು ಉಣಿಸಿದ್ದಾರೆ ಪರಮೇಶ್ ವರ್ಮಾ. ಹಾಗಾದ್ರೆ ಅವರೇ ಸಿಎಂ ಆಗ್ತಾರಾ? ಸದ್ಯಕ್ಕೆ ಹಂಗಿದ್ದೊಂದು ಡಿಸ್ಕಷನ್ಸ್, ಹೊರಗಡೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಅಮಿತ್ ಶಾರನ್ನ ಭೇಟಿಯಾಗೋದಕ್ಕೂ ಹೊರಟಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಖುಷಿ ಪಡ್ತಿದ್ದೀರಾ, ದುಃಖ ಪಡ್ತಿದ್ದೀರಾ? ಕಾಂಗ್ರೆಸ್ ಏನ್ ಅನ್ಸ್ಕೊಂಡು ಏನ್ ಫೀಲಿಂಗ್ ಇದೆ ಕಾಂಗ್ರೆಸ್? ಇದು ದುಃಖ ಪಡುವಂತ ವಿಷಯನೂ ಅಲ್ಲ, ಖುಷಿ ಪಡುವಂತ ವಿಷಯನೂ ಅಲ್ಲ. ಮತ್ತೆ ಒಂದು ವಿಶ್ಲೇಷಣೆ ಮಾಡುವಂಥ ವಿಷಯ ಮತ್ತೆ ವಿಮರ್ಶೆ ಮಾಡ್ಕೊಳ್ಳುವಂಥ ಸಮಯ. ನಾವು ಆ್ಯಸ್ ಅ ಕಾಂಗ್ರೆಸ್ ಪಾರ್ಟಿ ದೆಹಲಿ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ AICC ಹೆಡ್ ಕ್ವಾರ್ಟರ್ ಅಲ್ಲೇ ಇದ್ದು ಕೂಡ ಒಂದು ರಾಜ್ಯ ಮಟ್ಟಕ್ಕೆ, ಆ ಸ್ಥಳೀಯ ಮಟ್ಟಕ್ಕೆ ಒಂದು ಪ್ರಬಲವಾದ ನಾಯಕತ್ವವನ್ನು ಶೀಲಾ ದೀಕ್ಷಿತ್ ನಿಧನ ನಂತರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆ ನಾಯಕತ್ವ ಕೊಡಬೇಕು ಬೂತ್ ಮಟ್ಟದಲ್ಲಿ, ಮತಗಟ್ಟೆ ಮಟ್ಟದಲ್ಲಿ ಆ ಉತ್ಸಾಹ ಇರತಕ್ಕಂತಹ ಯುವಕರಿಗೆ ಸಂಘಟನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಆ ಥರದ್ದು ಆಗಿಲ್ಲ. ಅಲ್ಲಿ ಉತ್ಸಾಹ ಇಲ್ಲ ಕಾರ್ಯಕರ್ತರಲ್ಲಿ. ಯಾಕಂದರೆ ಈ ಇಂಡಿಯಾ ಎಗೇನೆಸ್ಟ್ ಕರಪ್ಷನ್ ಮೂವ್ಮೆಂಟ್ ನಂತರ ಅಲ್ಲಿ ಎಲ್ಲ ಏನು ನಮ್ಮ ವೋಟ್ ಇತ್ತು, ಕಾಂಗ್ರೆಸ್ ವೋಟು, ಕಾಂಗ್ರೆಸ್ ಮತದಾರರು, ಕಾಂಗ್ರೆಸ್ ಕಾರ್ಯಕರ್ತರು ಆ ಕಡೆ ಸೇರಿಕೊಂಡು ಅಲ್ಲಿ BJPನ ಆಚೆ ಇಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರ ಕಡೆ ಸೇರಿಕೊಂಡಿದ್ದಾರೆ. ಈಗಲೂ ಕೂಡ ಆಮ್ ಆದ್ಮಿ ಪಾರ್ಟಿ ದುರ್ಬಲ ಆಗ್ತಾ ಇದೆ, ಆಮ್ ಆದ್ಮಿ ಪಾರ್ಟಿಗೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಆಮ್ ಆದ್ಮಿ ಪಾರ್ಟಿನ ಜನ ಮೆಚ್ಚುತ್ತಾ ಇಲ್ಲ ಅಂತ ನಮ್ಗೆ ಮನವರಿಕೆ ಆದರೂ ಕೂಡ ನಾವು ವಿ ವರ್ ಹೋಪಿಂಗ್ 40 ಬರಲಿ, ಆಮ್ ಆದ್ಮಿ ಪಾರ್ಟಿ 40 ಬರುತ್ತೆ, ನಮ್ಗೆ ಇಂಟರ್ನಲ್ ಹೇಳ್ತಾರೆ 40 ಬರುತ್ತೆ, ಅವರೇ ಸರ್ಕಾರ ಮಾಡ್ತಾರೆ, ನಾವು ಒಂದು 10% ಮತ ತೆಗಿತೀವಿ, ಒಂದು 6-7 ಸೀಟ್ ನಾವು ತೊಗೊತೀವಿ, ಈ ರೀತಿ ಇಲ್ಲ. ನಾನು ಅಣಯ್ಯ ನಾನು ಕೇಳಿಸ್ಕೊಬಿಡಿ, ನಾನು ನಿಮ್ಗೆ ಶ್ಲಾಘನೆ ಇದೆ, ನಿಮ್ಮ ಶ್ಲಾಘನೆ ಇದೆ. ಯಾಕಂದರೆ ಲೋಕಸಭಾ ಚುನಾವಣೆಯ ಅಬ್ಕಿ ಬಾರ್ 400 ಬಾರ್ ಮುಗ್ಗರ್ಸ್ ಬಿದ್ದರೂ ಕೂಡ, ಮೋದಿ ಹವಾ ಕಡಿಮೆ ಆದರೂ ಕೂಡ ಮೋದಿಯವ್ರನ್ನ ಪಕ್ಕಕ್ಕೆ ಸರಿಸಿ ಇವರು ಗ್ಯಾರಂಟಿಗಳು, ನಾವು ನಿಮ್ಮ ಥರನೇ ಯೋಜನೆ ಕೊಡ್ತೀವಿ, 200,000 ರೂಪಾಯಿ ದುಡ್ಡು ಕೊಡ್ತೀವಿ, 500 ರೂಪಾಯಿ ಸಿಲಿಂಡರ್ ಕೊಡ್ತೀವಿ, ಅದಕ್ಕೆ ಬಂದರು ಅವರು. ಅದು ನಿಜವಾಗ ಆಡಳಿತ, ಅಲ್ಲಿ ಅಗತ್ಯ ಇರ್ತದೆ ಅದು. ಅದನ್ನು ಕಾಂಗ್ರೆಸ್ಸಿಂದ ಎರವಲು ಪಡ್ಕೊಂಡ್ರು, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಜ್ರಿವಾಲ್ ಎರವಲು ಪಡ್ಕೊಂಡ್ರಿ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ನಾನು ಫಸ್ಟ್ ಓಪನಿಂಗ್ ಕಮೆಂಟ್ಸ್ ಇವಾಗ ಬಂದಿದ್ದೀನಿ. ನಾನು ಆಮ್ ಆದ್ಮಿ ಪಾರ್ಟಿ 0 ಮಾಡಿದೆ ಅಂತ ಹೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.